ಗುಂಡು ಬದನೆಕಾಯಿ ಅಂದ ಕೂಡಲೇ ಮೊದಲಿಗೆ ನೆನಪಾಗೋದು ಎಣ್ಣೆಗಾಯಿ. ಫ್ರೆಶ್ ಆಗಿರೋ ಎಳೆ ಬದನೆಕಾಯಿನ ನಾನು ಇಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಚಪಾತಿಗೆ ಹಿಟ್ಟನ್ನು ಇಲ್ಲಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಎಣ್ಣೆಗಾಯಿಗೆ ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊಳ್ಳೋದಕ್ಕೂ ಮೊದಲು ಚಪಾತಿ ಹಿಟ್ಟನ್ನು ಈ ರೀತಿ ಕಲಸಿ ನೆನೆಯೋಕ್ಕೆ ಇಟ್ಬಿಟ್ರೆ ಎಣ್ಣೆಗಾಯಿ ಗೊಜ್ಜು ರೆಡಿ ಆಗೋ ಅಷ್ಟರಲ್ಲಿ ಹಿಟ್ಟು ಕೂಡ ನೆಂದು ರೆಡಿ ಇರುತ್ತೆ. ಸೊ ಈ ರೀತಿಯಾಗಿ ಹಿಟ್ಟನ್ನು ಸಾಫ್ಟಾಗಿ ಕಲಸಿ ಮುಚ್ಚಿಡೋಣ. ನಂತರ ಎಣ್ಣೆಗಾಯಿಗೆ ಬೇಕಾಗಿರುವಂತಹ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಒಂದು ದಪ್ಪ ಈರುಳ್ಳಿ, ಅದ್ರ ಜೊತೆಗೆ 2 ಏಲಕ್ಕಿ, ಟೊಮೊಟೊ, ಹಾಗೆಯೇ 1 ಬೆಳ್ಳುಳ್ಳಿ, ಕಾಯಿ ತುರಿ, 2 ಟೇಬಲ್ ಸ್ಪೂನ್ ಕಡಲೆ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ ಸಾಂಬಾರು ಪುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ನೀರನ್ನು ಸ್ವಲ್ಪ ಕಡಿಮೆ ಹಾಕಿ ಗಟ್ಟಿಗೆ ಈ ಥರ ಕನ್ಸಿಸ್ಟೆನ್ಸಿ ಬರೋ ಥರ ರುಬ್ಕೋಬೇಕು. ನಾನಿಲ್ಲಿ ಸ್ಪೈಸಸ್ ಮಸಾಲೆನ ಅವಾಯ್ಡ್ ಮಾಡಿದ್ದೀನಿ. ಬೇಕು ಅಂದವರು ಇದಕ್ಕೆ ಚಕ್ಕೆ, ಲವಂಗ, ಗಸಗಸೆ ಕೂಡ ಹಾಕಿ ಮಿಕ್ಸಿ ಮಾಡ್ಕೋಬೋದು. ಮೊದಲಿಗೆ ಬದನೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ರುಬ್ಬಿರುವಂತಹ ಮಿಶ್ರಣವನ್ನು ಈ ರೀತಿ ಬದನೆಕಾಯಿ ಒಳಗಡೆ ನೀಟಾಗಿ ತುಂಬಬೇಕು. ಹಾಗಾದರೆ ಮಾತ್ರ ನಾವು ಮಸಾಲೆ ಏನಿರುತ್ತೆ ಅದು ಬದನೆಕಾಯಿಗೆ ತುಂಬ ಚೆನ್ನಾಗಿ ಹತ್ಕೊಳ್ಳುತ್ತೆ. ಎಲ್ಲದಕ್ಕೂ ಈ ರೀತಿಯಾಗಿ ತುಂಬಿ ರೆಡಿ ಮಾಡಿ ಇಟ್ಕೊಂಡು ನಂತರದಲ್ಲಿ ಒಂದು ಪಾತ್ರೆಯಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 10 ರಿಂದ 15 ಕರಿಬೇವು ಹಾಕಿ ಏನು ಬದನೆಕಾಯಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ನಾವಿಲ್ಲಿ ಮಸಾಲೆನ ಸ್ವಲ್ಪ ಜಾಸ್ತಿ ರುಬ್ಕೋಬೋದು. ಇಲ್ಲ ಸ್ವಲ್ಪ ಡ್ರೈ ಆಗಿ ಇರಬೇಕು ಅಂದರೆ ಇಲ್ಲಿ ನಾವು ನೀರನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಈ ರೀತಿಯಾದಂಥ ಒಂದು ಕನ್ಸಿಸ್ಟೆಂಟಿಗೆ ರೆಡಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರಲ್ಲಿ ಮಾಡ್ತಾಯಿದ್ರೆ ಇದಕ್ಕೆ ಕುಕ್ಕರ್ ಕ್ಲೋಸ್ ಮಾಡಿ 1 ವಿಷಲ್ ಹಾಕಿಸಿದ್ರೆ ಸಾಕು. ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಸ್ವಲ್ಪ ಬೇಯಿಸಬೇಕು. ನೋಡಿ 1 ವಿಷಲ್ಗೆಲ್ಲ ಈ ರೀತಿಯಾಗಿ ಬದನೆಕಾಯಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿಯಾಗಿ ಗೊಜ್ಜು ರೆಡಿ ಆದ ನಂತರದಲ್ಲಿ ಬೇಕಾಗಿರುವಂಥ ಚಪಾತಿಗೆ ನಾವು ರೆಡಿ ಮಾಡಿಕೊಂಡು ನೋಡಿ ಈಗ ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿದೆ. ಇದನ್ನು ನಾವು ಗೊಜ್ಜು ರೆಡಿ ಆದಮೇಲೆ ಚಪಾತಿ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟನ್ನು ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಲಟ್ಟಣಿಗೆಯಿಂದ ಲಟ್ಟಿಸಿ ಬಿಸಿ ಇಟ್ಟಿರುವಂತಹ ತವಾ ಮೇಲೆ ಚಪಾತಿ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಚಪಾತಿ ಹೊಂಬಣ್ಣ ಬರೋವರೆಗೂ ಈ ರೀತಿಯಾಗಿ ಬೇಯಿಸಿದರೆ ಈ ರೀತಿ ಸಾಫ್ಟಾಗಿ ಚಪಾತಿ ಉಬ್ಬಿ ಬರುತ್ತೆ. ಇಷ್ಟು ಚೆನ್ನಾಗಿ ಸಾಫ್ಟಾಗಿರುವಂತಹ ಚಪಾತಿ ಜೊತೆಗೆ ರುಚಿಕರವಾದಂತಹ ಎಣ್ಣೆಗಾಯಿ ಗೊಜ್ಜು ರೆಡಿಯಾಗಿದೆ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟವಾಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.